ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಶ್ರೀಮಂತ ರಾಷ್ಟ್ರ ಯಾವುದು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಅಮೆರಿಕ, ಬ್ರಿಟನ್ ಅಂತ ದೊಡ್ಡ ದೊಡ್ಡ ದೇಶಗಳ ಹೆಸರು ಬರ್ತವೆ. ಆದರೆ ದೇಶವೊಂದರ ಖರೀದಿ ಶಕ್ತಿ ಪಟ್ಟಿ ನೋಡಿದ್ರೆ ಈ ದೊಡ್ಡ ದೇಶಗಳ ಹೆಸರೇ ಕಾಣಲ್ಲ. ಅಲ್ಲದೆ ವಿಶ್ವದಲ್ಲೇ ಅತಿದೊಡ್ಡ ಆರ್ಥಿಕತೆಯನ್ನು ಹೊಂದಿರುವ ಅಮೆರಿಕ, ಚೀನಾ, ಜಪಾನ್, ಜರ್ಮನಿ ಹಾಗೂ ಭಾರತದಂತಹ ದೇಶಗಳ ಪೈಕಿ ಕೇವಲ ಒಂದು ರಾಷ್ಟ್ರಕ್ಕೆ ಈ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ. ಹಾಗಾದರೆ ಯಾವ ದೇಶ ಅತಿ ಹೆಚ್ಚು ಖರೀದಿ ಶಕ್ತಿಯನ್ನು ಹೊಂದಿದೆ? ಭಾರತ ಟಾಪ್ 10 ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆಯಾ? ಅಮೆರಿಕದ ಸ್ಥಾನ ಎಷ್ಟು? ಈ ಖರೀದಿ ಶಕ್ತಿ ಅಂದ್ರೇನು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಾವು ಹೇಳ್ತಿರೋ ಪಟ್ಟಿಯಲ್ಲಿನ ದೇಶಗಳಿಗೆ ಅವುಗಳ GDP ಪರ್ ಕ್ಯಾಪಿಟಾ ಅಟ್ PPP ಅಥವಾ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಧಾರದ ಮೇಲೆ ರ್ಯಾಂಕ್ ನೀಡಲಾಗಿದೆ. ಈ ಪಟ್ಟಿ ನೋಡುವುದಕ್ಕೆ ಮೊದಲು PPP ಅಂದ್ರೆ ಏನು ಅಂತ ಹೇಳಿಬಿಡ್ತೇನೆ. ಒಂದೊಂದು ದೇಶದಲ್ಲಿ ಒಂದೊಂದು ಕರೆನ್ಸಿ ಇರುತ್ತೆ. ಹಾಗೆ ಆ ಕರೆನ್ಸಿಯ ಖರೀದಿ ಮೌಲ್ಯ ಕೂಡ ಬೇರೆಯಾಗಿರುತ್ತೆ. ನಾವು ರೂಪಾಯಿಯಲ್ಲಿ ಲೆಕ್ಕ ಕೊಟ್ಟರೆ ಅಮೆರಿಕ ಡಾಲರ್ನಲ್ಲಿ, ಹಾಗೆ ಯುರೋಪ್ನ ಬಹುತೇಕ ದೇಶಗಳು ಯೂರೋನಲ್ಲಿ ತಮ್ಮ ಖರೀದಿ ಮೌಲ್ಯವನ್ನು ನೀಡುತ್ತವೆ. ಇದರಿಂದ ಎಲ್ಲ ದೇಶಗಳ ಖರೀದಿ ಮೌಲ್ಯ ಸರಿಯಾಗಿ ಸಿಗಲ್ಲ. ಯಾಕಂದರೆ $1 ಅಂದರೆ ನಮ್ಮಲ್ಲಿ 83 ರೂಪಾಯಿ. ಸೊ ಇಲ್ಲಿ ಡಿಫರೆನ್ಸ್ ಇರುತ್ತೆ. ಹೀಗಾಗಿ ಈ PPPಯಲ್ಲಿ ಆಯಾ ದೇಶಗಳ ಕರೆನ್ಸಿಯಲ್ಲಿ ಖರೀದಿ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ಳಲ್ಲ. ಬದಲಾಗಿ ಒಂದು ಕರೆನ್ಸಿಯನ್ನ ಆಧಾರವಾಗಿ ಇಟ್ಟುಕೊಂಡು ಲೆಕ್ಕ ಹಾಕಲಾಗುತ್ತೆ. ಉದಾಹರಣೆಗೆ $1ನಲ್ಲಿ ಅಮೆರಿಕಾದಲ್ಲಿ ಒಂದು ಪೆನ್ನನ್ನು ಖರೀದಿ ಮಾಡೋಕ್ಕಾದ್ರೆ ಅದೇ ಭಾರತದಲ್ಲಿ $1ನಲ್ಲಿ 5 ಪೆನ್ನು ಖರೀದಿ ಮಾಡಬಹುದು. ಆಗ ಭಾರತದ PPP ಅಂದ್ರೆ ಈ ದೇಶದಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಈ ಪಟ್ಟಿಯಲ್ಲಿ ಇರೋ ದೇಶಗಳ ಕರೆನ್ಸಿಗಳು ಡಾಲರ್ ಮುಂದೆ ವೀಕ್ ಇರ್ತವೆ. $1 ಅಂದ್ರೆ ನಮ್ಮಲ್ಲಿ ಹೇಗೆ 83 ರೂಪಾಯಿ, ಹಾಗೆ ಆಯಾ ದೇಶದಲ್ಲಿ ಮೌಲ್ಯವನ್ನು ನೋಡಿ ಡಾಲರ್ಗೆ ಎಷ್ಟು ಖರೀದಿ ಮೌಲ್ಯ ಇದೆ ಅನ್ನೋದನ್ನ ಲೆಕ್ಕ ಮಾಡಿ ಅದರ ತಲಾದಾಯ ಕೊಡಲಾಗಿದೆ. ಈ ಲಿಸ್ಟ್ನಲ್ಲಿ ಟಾಪ್ 10ನಲ್ಲಿ ಇರೋ ದೇಶ ಅಂದ್ರೆ ಅದು ನಾರ್ವೆ. IMF ಅಂಕಿಅಂಶಗಳ ಪ್ರಕಾರ ನಾರ್ವೆಯ GDP ಪರ್ ಕ್ಯಾಪಿಟಾ ಅಥವಾ ತಲಾದಾಯ $82,831, ಅಂದ್ರೆ ಸುಮಾರು 68,74,000 ರೂಪಾಯಿ. ಇನ್ನು 9ನೇ ಸ್ಥಾನವನ್ನ ವಿಶ್ವದ ದೊಡ್ಡಣ್ಣ ಅಂತ ತನ್ನನ್ನು ತಾನೇ ಕರೆದುಕೊಳ್ಳುವ ಅಮೆರಿಕ ಇದೆ. ಈ ಮೂಲಕ ವಿಶ್ವದ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶಗಳ ಪೈಕಿ ಅಮೆರಿಕಕ್ಕೆ ಮಾತ್ರ ಈ ಪಟ್ಟಿಯಲ್ಲಿ ಸ್ಥಾನ ಇದೆ. IMF ಪ್ರಕಾರ ಅಮೆರಿಕದ GDP ತಲಾದಾಯ $85,372, ಅಂದ್ರೆ ಸುಮಾರು 70,85,000 ರೂಪಾಯಿ. ಅಮೆರಿಕ ನಂತರ ಯುರೋಪ್ನ 3ನೇ ಅತಿ ಚಿಕ್ಕ ದೇಶವಾಗಿರೋ ಸ್ಯಾನ್ ಮರಿನೋ ಇದೆ. ಸುಮಾರು 72,20,000 ತಲಾದಾಯ ಹೊಂದಿರುವ ಸ್ಯಾನ್ ಮರಿನೋ ಯುರೋಪ್ನ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದೆ. ಇನ್ನು 7ನೇ ಸ್ಥಾನದಲ್ಲಿ ವಿದೇಶಿಗರನ್ನ, ನವದಂಪತಿಗಳನ್ನ ಕೈಬೀಸಿ ಕರೆಯುವ ಸ್ವಿಟ್ಜರ್ಲ್ಯಾಂಡ್ ಇದೆ. ದೇಶದ GDPಗೆ ಪ್ರವಾಸೋದ್ಯಮ ಅತಿ ಹೆಚ್ಚು ಕೊಡುಗೆ ನೀಡುವ ವಲಯವಾಗಿದೆ. ಅಲ್ಲಿನ ಜನರ ತಲಾದಾಯ ಸುಮಾರು 76,30,000 ರೂಪಾಯಿ. 6ನೇ ಸ್ಥಾನ ಅತ್ಯಂತ ಐಷಾರಾಮಿ ದೇಶ ಅಂತ ಕರೆಸಿಕೊಳ್ಳುವ UAE ಪಾಲಾಗಿದೆ. IMF ಅಂಕಿಅಂಶಗಳ ಪ್ರಕಾರ ಅಲ್ಲಿನ GDP ತಲಾದಾಯ 80,38,000 ರೂಪಾಯಿ. ಫ್ರೆಂಡ್ಸ್, ಇನ್ನು ಟಾಪ್ 5 ಸ್ಥಾನದಲ್ಲಿರೋ ದೇಶಗಳ ವಿಷಯಕ್ಕೆ ಬಂದ್ರೆ 5ರಲ್ಲಿ ಮಧ್ಯಪ್ರಾಚ್ಯದ ದೇಶ ಕತಾರ್ ಇದೆ. ಇಲ್ಲಿನ ತಲಾದಾಯ 93,19,000 ರೂಪಾಯಿ. ಇನ್ನು 4ನೇ ಪ್ಲೇಸ್ನಲ್ಲಿ ವಿಶೇಷ ಪ್ರದೇಶವಿದೆ. ಚೀನಾದ ವಿಶೇಷ ಆಡಳಿತ ಪ್ರದೇಶವಾಗಿರೋ ಮಕಾವ್ ರೀಜನ್ ಇದೆ. 32.9 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ಪುಟ್ಟ ಪ್ರದೇಶ ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಇಲ್ಲಿನ GDP ಅಟ್ PPP ಬರೋಬ್ಬರಿ 1,01,50,000 ರೂಪಾಯಿ. ಇನ್ನು ಟಾಪ್ 3ಯಲ್ಲಿನ ಏಷ್ಯಾದ ದ್ವೀಪ ರಾಷ್ಟ್ರ ದುಬಾರಿ ದೇಶ ಸಿಂಗಪುರ್ ಇದೆ. ಮರ್ಸರ್ ವರದಿ ಪ್ರಕಾರ ಜೀವನ ವೆಚ್ಚ ಅತಿ ಹೆಚ್ಚಾಗಿರೋ ನಗರಗಳಲ್ಲಿ ಸಿಂಗಪುರ್ 2ನೇ ಸ್ಥಾನದಲ್ಲಿದೆ. ಇಲ್ಲಿನ GDP ತಲಾದಾಯ 1,11,00,000 ರೂಪಾಯಿ. ನಂತರದ ಸ್ಥಾನದಲ್ಲಿ ಅಂದ್ರೆ 2ನೇ ಸ್ಥಾನದಲ್ಲಿ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿರೋ ಐರ್ಲೆಂಡ್ ಇದೆ. IMF ಪ್ರಕಾರ ಇಲ್ಲಿನ GDP ತಲಾದಾಯ 1,11,13,000. ಇನ್ನು 1ನೇ ಸ್ಥಾನದಲ್ಲಿ ಯುರೋಪಿನ ಪುಟ್ಟ ದೇಶ ಲಕ್ಸಂಬರ್ಗ್ ಇದೆ. IMF ಪ್ರಕಾರ ಇಲ್ಲಿನ GDP ತಲಾದಾಯ 1,11,30,000 ರೂಪಾಯಿ. ಇನ್ನು ಭಾರತದ ವಿಷಯಕ್ಕೆ ಬಂದರೆ ನಮ್ಮ GDP ಅಟ್ PPP $10,123 ಇದೆ. ಅಂದರೆ ಸುಮಾರು 8,40,000 ರೂಪಾಯಿ. ಈ ಮೂಲಕ ಈ ಪಟ್ಟಿಯಲ್ಲಿ ಭಾರತ 125ನೇ ಸ್ಥಾನದಲ್ಲಿದೆ. ನಮ್ಮ ಪಕ್ಕದ ಚೀನಾ GDP ತಲಾದಾಯ 15,82,000 ರೂಪಾಯಿ. ಇನ್ನು ಪಾಕಿಸ್ತಾನದ GDP ಅಟ್ PPP ನೋಡಿದ್ರೆ $6,773, ಅಂದ್ರೆ 5,62,000 ರೂಪಾಯಿ. ಇದು ಫ್ರೆಂಡ್ಸ್ ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ವಾಯ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.
ಧನ್ಯವಾದ.